ಮುದ್ದು ರಾಕ್ಷಸಿ ಆಗಿರ್ಬೋದು, ಟೈಟಲ್ ಸಾಂಗ್ ಆಗಿರ್ಬೋದು, ಈಗ ತಾಯಿ ಸಾಂಗ್ ಎಲ್ಲ ಒಂದ್ ಕಡೆ ಆ ಬಸ್ ನ ಕ್ರಿಯೇಟ್ ಮಾಡಿದೆ. ಹೌದು. ಸೊ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರೀಲ್ಸ್ ಮಾಡಿದ್ದಾರೆ. ಸೊ ರೀಲ್ಸ್ ಸಾಂಗ್ಸ್ ಮೂಲಕನೇ ವಾಮನ ಈಗಾಗಲೇ ಅರ್ಧದಷ್ಟು ಗೆದ್ದಿದೆ. ಸೊ ಇನ್ನೆರಡು ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಗೆಲ್ಬಹುದು ಅಂತ ಗೆಲ್ಲಿಸ್ತಾ ಇದಾರೆ ಸರ್. ನಾವು ಓದ್ ಕಡೆ ಎಲ್ಲ ಆ ಪ್ರೀತಿ, ಆ ಅಪ್ಪಿಕೆ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಮ್ ದರ್ಶನ್ ಅಣ್ಣನ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವರು ಅಷ್ಟೇ ಈಗ ಅಣ್ಣನ್ ಸಿನಿಮಾ ಯಾವ ರೀತಿ ಸ್ವೀಕಾರ ಮಾಡ್ತಿರೋ ಅವ್ರು ಬಂದಾಗ ಅದೇ ರೀತಿ ಸಪೋರ್ಟಿವ್ ಆಗಿ ಅವ್ರದೇ ಸಿನಿಮಾ ಬರ್ತಾರೆ ಅನ್ನೋ ರೀತಿ ಆ ಬೆನ್ನೆಲುವಾಗಿ ನಿಂತಿರೋದು ನಮ್ಗೆ ಇನ್ನೂ ತುಂಬಾ ಖುಷಿ ಇದೆ. ಸೊ ಅದೇ ಈ ಟ್ರೈಲರ್ ಲಾಂಚ್ ಆಗಿರ್ಬೋದು, ಈಗ ನಾನು ಮೊನ್ನೆ ಮೈಸೂರು ಹೋಗೋದಾಗಿರ್ಬೋದು, ಹುಬ್ಳಿಗೆ ಹೋಗೋದು, ಅಲ್ಲೆಲ್ಲ ಹೋದಾಗ ನಾವು ಜನ ಪ್ರೀತಿಸ್ತಿರೋದು, ಅಪ್ಪಿಗೆ ಕೊಡ್ತಿರೋದು ನೋಡಿದ್ರೆ ಅದೇ ಆ ಪಾಸಿಟಿವ್ ಎನರ್ಜಿ ನಂಗೆ ತುಂಬಾ ನಾನು ಫೀಲ್ ಮಾಡ್ತೀನಿ. ಇಲ್ಲ ಏನೋ ಒಂದು ಒಳ್ಳೇದಾಗುತ್ತೆ ನನ್ನ ನಂಬಿಕೆ. ಓಕೆ, ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರುವಂತಹ ಅನುಭವ ಹೇಗಿತ್ತು ಅಂತ? ಆಕ್ಚುಲಿ ನಮ್ಮ ನಿರ್ದೇಶಕರ ಜೊತೆ ನಾನು ವರ್ಕ್ ಮಾಡಿದ್ದು ಹೊಸ ನಿರ್ದೇಶಕರು ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಬೇಸಿಕ್ಲಿ ವಾಸ್ ಅ ರೈಟರ್, ಜೊತೆಗೆ ತುಂಬಾ ಸಿನಿಮಾಗಳಿಗೆ ಬರವಣಿಗೆ ಇದ್ದಿದ್ರಿಂದ ಅವ್ರಿಗೊಂದು ಅದೊಂದು ಇದಿತ್ತು, ಗ್ರಿಪ್ ಇತ್ತು. ಸೊ ಅವ್ರ ಕತೆ ಹೇಳಿದಾಗ್ಲೂ ಅಷ್ಟೇನೆ, ನಾನು ಯೂಶಲಿ ನನ್ಗೆ ಹೆಂಗಿರುತ್ತೆ, ನನ್ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಥಾಟ್ ಹೆಂಗೆ ಅಂದ್ರೆ ಲೈಕ್ ಆ ಕತೆನ ಯಾರು ಬರ್ದಿರ್ತಾರೋ ಅವ್ರ ಇಮ್ಯಾಜಿನೇಷನ್ ಅಲ್ಲೇ ಮಾಡಿಸಿದ್ರೆ ಅದೇನ್ ಬರ್ಕೊಂಡಿರ್ತಾರೋ ಅದು ಫುಲ್ಫಿಲ್ ಆಗುತ್ತೆ ಖಂಡಿತವಾಗ್ಲು. ಇದು ಎಕ್ಸಿಕ್ಯೂಟ್ ಮಾಡ್ಬೇಕಾರೆ ಯಾರೋ ಬರ್ದಿದ್ದ ಕತೆನ ಇನ್ನೊಬ್ರು ಮಾಡಿದ್ರೆ ಎಲ್ಲ ಒಂದು 90% ಆಗ್ಬೋದು, 10% ಕಂಪ್ಲೀಟ್ ಆಗಲ್ಲ ನಂದು. ಬಟ್ ಇವ್ರು ಹೇಳಿದ್ದಕ್ಕೂ ಅದು ಹೇಳಿದ ಎಕ್ಸಿಕ್ಯೂಷನ್ ಮಾಡೋದು ತುಂಬಾ ಇನ್ನ ಹೇಳಿದ್ಗಿಂತ ತುಂಬಾ ಜಾಸ್ತಿನೇ ಮಾಡೋದು, ಅದು ತುಂಬಾ ಖುಷಿ ಇದೆ. ವಾಮನ ಸಿನಿಮಾ ಈಗಾಗಲೇ ರಿಲೀಸ್ ಆಗ್ಬೇಕಿತ್ತು, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತೀವಿ ಅಂತ. ಅದೇ ಸರ್, ಕೆಲವೊಂದು ಕಾರಣ ಅಂದ್ರೆ ಎಲ್ಲಾರಲ್ಲೂ ಇದ್ದಿದ್ದೆ, ಅದು ಏನು ಮಾಡಕ್ಕಾಗಲ್ಲ. ಬಟ್ ಕಾಲ ಕೂಡ ಬರ್ಬೇಕಿತ್ತು ಎಲ್ಲದಕ್ಕೂ, ಆಯ್ತು ಅಷ್ಟೇ. ನನ್ಗನ್ಸೋ ಪ್ರಕಾರ ಧನ್ವೀರ್ ಅವರಿಗೆ ವಾಮನ ಸಿನಿಮಾ ಒಂಥರ ಸ್ಪೆಷಲ್ ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಒಂದ್ ಕಡೆ ದರ್ಶನ್ ಅವರ ಒಂದು ಸಪೋರ್ಟ್, ಅದ್ರ ಜೊತೆಗೆ ಅವರ ಮಡದಿ ವಿಜಯಲಕ್ಷ್ಮಿ ಅವರ ಸಪೋರ್ಟ್, ಖಂಡಿತ. ಅದ್ರ ಜೊತೆಗೆ ಡಿ ಬಾಸ್ ಅಭಿಮಾನಿಗಳ, ಸೆಲೆಬ್ರಿಟಿಗಳ ಒಂದು ಸಪೋರ್ಟ್ ಕೂಡ ಸಿಕ್ಕಿರೋ ಖಂಡಿತ. ಇಲ್ಲ, ತುಂಬಾ ವಿಶೇಷನೇ ಸರ್. ನೀವ್ ಹೇಳ್ದಂಗೆ ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಲೈಕ್ ಒಂದು ಸ್ವಂತ ಮನೆ ಒಂದೇ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಮಟ್ಟಕ್ಕೆ ಅವ್ರು ಸಪೋರ್ಟ್ ಆಗಿ ನಿಂತಿರೋದು. ಆಮೇಲೆ ಅಣ್ಣನ್ ಫ್ಯಾನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಅವರೆಲ್ಲ ಕೊಡ್ತಾರ ಪ್ರೀತಿ ಪ್ರೋತ್ಸಾಹ ನೋಡಿ ತುಂಬಾ ಖುಷಿ ಆಗುತ್ತೆ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.